ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯ ಸ್ನೇಹಿತರೆ, ಈ 4 ದೇವತೆಗಳ ಶಕ್ತಿಗಳು ನಿಮ್ಮನ್ನು ರಕ್ಷಿಸುತ್ತಿವೆ. ಹೌದು, ನೀವು ಕೇಳುತ್ತಿರುವುದು ತೀರಾ ನಿಜ. ಕುಂಡಲಿಯಲ್ಲಿ ಈ 3 ದೊಡ್ಡ ರಾಜಯೋಗಗಳು ನಿರ್ಮಾಣವಾಗುತ್ತಿವೆ. ಈಗ ನಿಮ್ಮ ಅದೃಷ್ಟ ಬದಲಾಗಬಹುದು. ಏಕೆಂದರೆ ಸ್ನೇಹಿತರೆ, ಈ ಸಮಯ ನಿಮ್ಮ ಮೇಲೆ 4 ಪ್ರಮುಖ ದೇವತೆಗಳು ಪ್ರಸನ್ನರಾಗಿದ್ದಾರೆ. ಇದರೊಂದಿಗೆ ಮಾತಾ ಲಕ್ಷ್ಮೀ ದೇವಿಯು ನಿಮಗೆ 50 ಲಕ್ಷ ನಗದು ಹಣವನ್ನು ನೀಡಲು ಯೋಜನೆಗಳನ್ನು ರೂಪಿಸಿರುತ್ತಾಳೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇಂದಿನ ವಿಡಿಯೋ ನಿಮಗೆ ತುಂಬ ವಿಶೇಷವಾಗಿದೆ. ಒಂದು ವೇಳೆ ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಬಹುಶಃ ಇದು ಕೇವಲ ಕಾಕತಾಳೀಯವಲ್ಲ, ಬದಲಿಗೆ ನಿಮ್ಮ ಜೀವನಕ್ಕೆ ಒಂದು ವಿಶೇಷ ಸಂಕೇತವಾಗಿರಬಹುದು. ಹಲವು ಬಾರಿ ಗ್ರಹಗಳ ಚಲನೆ ಮತ್ತು ದೇವರ ಕೃಪೆ ಒಟ್ಟಾಗಿ ಇಂಥ ಅವಕಾಶ ಸೃಷ್ಟಿಯಾಗುತ್ತವೆ. ಅದು ಈ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಲು ಪ್ರೇರಣೆ ನೀಡುತ್ತದೆ. ಮತ್ತು ಈ ಸಮಯವು ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಒಳ್ಳೆಯ ಪ್ರೇರಣೆಯನ್ನು ನೀಡುತ್ತಿದೆ. ಆದ್ದರಿಂದ ಮುನ್ನಡೆಯಲು ಸಿದ್ಧರಾಗಿರಿ, ಏಕೆಂದರೆ ತುಂಬಾ ದೊಡ್ಡ ಘಟನೆಗಳು ಈಗ ನಿಮಗಾಗಿ ಕಾತುರದಿಂದ ಕಾಯುತ್ತಿವೆ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭ ಗ್ರಹಗಳು ಬಲಗೊಳ್ಳಲು ಪ್ರಾರಂಭಿಸಿದಾಗ ಮನುಷ್ಯನ ಜೀವನದಲ್ಲಿ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಹೌದು, ಅದರೊಂದಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹೊಸ ಅವಕಾಶಗಳು ಸಿಗಲಾರಂಭಿಸುತ್ತವೆ. ನೀವು ಸುದೀರ್ಘ ಸಮಯದಿಂದ ಹೋರಾಟ ಮಾಡುತ್ತಿದ್ದೀರಿ. ಮುಂಬರುವ ಸಮಯವು ನಿಮಗಾಗಿ ಹೊಸ ಭರವಸೆಯನ್ನು ತರಬಹುದು. ನಿಮ್ಮ ಮುಖದಲ್ಲಿ ಒಂದು ಭಿನ್ನವಾದ ತೇಜಸ್ಸಿನ ಮುಗುಳ್ನಗೆ ಇರುತ್ತದೆ ಮತ್ತು ನೀವು ಸಂತೋಷದಿಂದ ನೃತ್ಯ ಮಾಡುತ್ತೀರಿ. ನೀವು ಹೇಳುತ್ತೀರಿ, ಇದು ಪವಾಡ ಎಂದು. ಆದರೆ ಇಂದು ನಾವು ಆ 4 ದೈವಿಕ ಶಕ್ತಿಗಳ ಬಗ್ಗೆ ಮಾತನಾಡಲಿದ್ದೇವೆ. ಯಾರ ಕೃಪೆ ಮತ್ತು ಪ್ರೇರಣೆಯ ಸ್ಮರಣೆಯು ನಿಮ್ಮ ಕಷ್ಟದ ಸಮಯದಲ್ಲಿಯೂ ನಿಮ್ಮನ್ನು ಸದೃಢವಾಗಿಡಬಲ್ಲದು. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಘಟನೆಗಳು ನಡೆಯಲಿವೆ. ಆದ್ದರಿಂದ ಇಂದಿನ ಈ ಭವಿಷ್ಯವಾಣಿಯನ್ನು ತಮಾಷೆ ಎಂದು ಪರಿಗಣಿಸುವ ತಪ್ಪು ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಭೂಮಿಯ ಮೇಲೆ ಇಂಥ ದೊಡ್ಡ ಘಟನೆ ಈಗ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಭಯ, ನಕಾರಾತ್ಮಕತೆ ಮತ್ತು ಅಡೆತಡೆಗಳ ವಿರುದ್ಧ ಹೋರಾಡುವ ಧೈರ್ಯವನ್ನು ನೀಡುವ ಮಹಾಬಲಿ ಹನುಮಂತನು ನೀಡುತ್ತಾನೆ. ಈ ಸಮಯವು ನಿಮ್ಮ ಮೇಲೆ ಪ್ರಸನ್ನವಾಗಿದೆ. ಹೌದು ಸ್ನೇಹಿತರೆ, ಸಂಕಷ್ಟ ನಿವಾರಕ ಮಹಾಬಲಿ ಹನುಮಂತನ ಆಶೀರ್ವಾದ ಇದಾಗಿದೆ. ಆದ್ದರಿಂದ ನನ್ನ ಮಾತನ್ನು ಗಮನವಿಟ್ಟು ಕೇಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಾಮಾಣಿಕ ಮನಸ್ಸಿನಿಂದ ಸಂಕಟ ನಿವಾರಕ ಮಹಾಬಲಿ ಹನುಮಂತನಿಗೆ ಜಯವಾಗಲಿ ಎಂದು ಬರೆಯಿರಿ. ಹೌದು, ಶ್ರೀರಾಮನಿಗೆ ಜಯವಾಗಲಿ, ಏಕೆಂದರೆ ಈಗ ಮಹಾಬಲಿ ಹನುಮಂತನ ಆಶೀರ್ವಾದ ಲಭಿಸಿದೆ. ಇದರೊಂದಿಗೆ ಮಹಾದೇವನ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ. ಇದು ಹಳೆಯ ದುಃಖಗಳನ್ನು ಮರೆತು ಹೊಸ ಆರಂಭವನ್ನು ಮಾಡುವ ಶಕ್ತಿಯನ್ನು ನೀಡುತ್ತದೆ. ಮತ್ತು ಮಹಾದೇವನು 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆಯನ್ನು ನಡೆಸಿಕೊಡುತ್ತಾನೆ ಮತ್ತು ನಿಮಗೆ ಅಪಾರವಾದ ಲಾಭ ಸಿಗಲಿದೆ, ಏಕೆಂದರೆ ಮಹಾದೇವನ ಕರೆಯು ಈಗ ನಿಮಗೆ ಕೇಳಿಸಲಿದೆ. 3ನೇ ಮತ್ತು ಅತ್ಯಂತ ಪ್ರಮುಖವಾದ ಶುಭ ವಾರ್ತೆ ಎಂದರೆ ಶ್ರೀಕೃಷ್ಣ ಪರಮಾತ್ಮ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ನಿಜ. ಯಾರು ಬುದ್ಧಿಗೆ ಸರಿಯಾದ ನಿರ್ಧಾರ ಮತ್ತು ತಾಳ್ಮೆಯ ಮಾರ್ಗವನ್ನು ತೋರಿಸುತ್ತಾರೋ ಆ ಶ್ರೀಕೃಷ್ಣ ಪರಮಾತ್ಮನು ಈ ಸಮಯದಲ್ಲಿ ನಿಮ್ಮ ಮೇಲೆ ಪ್ರಸನ್ನನಾಗಿದ್ದಾನೆ ಮತ್ತು ಇವರ ಆಶೀರ್ವಾದದಿಂದ ಈಗ ನಿಮ್ಮ ಜೀವನದಲ್ಲಿ ಹೊಸ ಕಳೆ ಬರಲಿದೆ. ಇದಕ್ಕೆ ಸಾಕಷ್ಟು ಹೆಚ್ಚಿನ ಸಾಧ್ಯತೆಗಳಿವೆ. ನಿಮ್ಮ ಕುಂಡಲಿಯಲ್ಲೇ ಸ್ವತಃ ಸೂಚನೆ ನೀಡಿದೆ. ಅದೇನೆಂದರೆ ಮುಂಬರುವ 24 ಗಂಟೆಗಳ ಒಳಗೆ ಶ್ರೀ ರಾಧಾಕೃಷ್ಣರ ಆಶೀರ್ವಾದ ನಿಮಗೆ ಲಭಿಸಲಿದೆ. ಮತ್ತು 4ನೇದು ಪ್ರಭು ಶ್ರೀರಾಮಚಂದ್ರ. ಹೌದು ಸ್ನೇಹಿತರೆ, ಯಾರು ಸತ್ಯ, ಘನತೆ ಮತ್ತು ಕರ್ಮದ ಮಹತ್ವವನ್ನು ನೆನಪಿಸುತ್ತಾರೋ ಆ ಪ್ರಭು ಶ್ರೀರಾಮಚಂದ್ರನು ಈ ಸಮಯದಲ್ಲಿ ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನರಾಗಿದ್ದಾರೆ. ಈಗ ನಾವು ಕುಂಡಲಿಯಲ್ಲಿ ನಿರ್ಮಾಣವಾಗುತ್ತಿರುವ 3 ಶುಭ ಯೋಗಗಳ ಬಗ್ಗೆ ಮಾತನಾಡೋಣ. ನೀವು ಎಂದಿಗೂ ಯೋಚಿಸದಂಥ ಅತಿ ದೊಡ್ಡ ಶುಭ ಯೋಗಗಳು ನಿರ್ಮಾಣವಾಗುತ್ತಿವೆ, ಏಕೆಂದರೆ ಮೊದಲನೇ ವೇಗವೆಂದರೆ ಗುರುಗ್ರಹದ ಶುಭ ದೃಷ್ಟಿ. ಅಂದರೆ ಯಾವಾಗ ಗುರುಗ್ರಹದ ಪ್ರಭಾವವು ಬಲವಾಗುತ್ತದೆಯೋ ಆಗ ಶಿಕ್ಷಣ, ಗೌರವ, ಮಾರ್ಗದರ್ಶನ ಮತ್ತು ಆರ್ಥಿಕ ಅವಕಾಶಗಳಲ್ಲಿ ಸುಧಾರಣೆ ಕಂಡುಬರಬಹುದು. ಹಳೆಯದಾಗಿ ನಿಂತು ಹೋಗಿದ್ದ ಕೆಲಸಗಳು ಮುನ್ನಡೆಯಲು ಪ್ರಾರಂಭಿಸುತ್ತವೆ. ಧೀಮಂತವಾಗಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ಇದನ್ನು ನಾನು ಹೇಳುತ್ತಿಲ್ಲ, ನಿಮ್ಮ ಕುಂಡಲಿಯೇ ಇಂಥ ಸಂಕೇತವನ್ನು ನೀಡುತ್ತಿದೆ. ಇದರ ಮೊದಲ ಯೋಗವಾಗಿ ರೂಪುಗೊಂಡಿರುವ ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ನೀವು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿರಿ. ಸಮಾನವಾದ ಮಾರ್ಗದರ್ಶನ ಮತ್ತು ಹೊಸ ಅವಕಾಶಗಳ ಸಂದರ್ಭವು ನಿಮಗೆ ಲಭಿಸಲಿದೆ. 2ನೇ ಯೋಗವೆಂದರೆ ಶುಕ್ರ ಗ್ರಹದ ಸಹಕಾರ. ಅಂದರೆ ಶುಕ್ರನು ಅನುಕೂಲಕರವಾಗಿದ್ದಾಗ ಸುಖ, ಸೌಕರ್ಯಗಳು, ಕೌಟುಂಬಿಕ ಸಂತೋಷ ಮತ್ತು
ಆರ್ಥಿಕ ಸ್ಥಿರತೆಯ ಅವಕಾಶಗಳು ಹೆಚ್ಚಾಗಬಹುದು. ನೀವು ಶ್ರಮ ವಹಿಸುತ್ತಿದ್ದರೆ ಅದರ ಫಲ ಸಿಗುವ ಪ್ರಬಲ ಸಾಧ್ಯತೆಗಳು ಬಲಗೊಳ್ಳುತ್ತಿರುವುದು ಕಂಡುಬರುತ್ತದೆ. ಈ ಸಮಯದಲ್ಲಿ ಶುಕ್ರ ಗ್ರಹದ ಸಹಕಾರದಿಂದಾಗಿ ಇದು ಸಾಧ್ಯವಾಗುತ್ತಿದೆ. ಹೌದು ಸ್ನೇಹಿತರೆ, ಹಾಗಿದ್ದಲ್ಲಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬೇಕಿದ್ದರೆ ಶುಕ್ರದೇವನಿಗೆ ಜಯವಾಗಲಿ ಎಂದು ಬರೆಯಬಹುದು. ಮೂರನೇ ಯೋಗವೆಂದರೆ ಸೂರ್ಯ ಮತ್ತು ಮಂಗಳನ ಪ್ರಭಾವ. ಅಂದರೆ ಈ ಯೋಗವು ಆತ್ಮವಿಶ್ವಾಸ, ನಾಯಕತ್ವದ ಸಾಮರ್ಥ್ಯ ಮತ್ತು ಹೊಸ ಕೆಲಸಗಳಲ್ಲಿ ಯಶಸ್ಸು ಪಡೆಯಲು ಪ್ರೇರಣೆ ನೀಡುತ್ತದೆ. ನೀವು ದೀರ್ಘಕಾಲದಿಂದ ಯಾವುದೇ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಈ ಸಮಯವು ಅದನ್ನು ಪಡೆದುಕೊಳ್ಳಲು ಸೂಕ್ತವಾಗಿದೆ. ಏಕೆಂದರೆ ಇಂತಹ ಸಮಯ ನಿಮ್ಮ ಜೀವನದಲ್ಲಿ ಪದೇ ಪದೇ ಬರುವುದಿಲ್ಲ. ಈ ಸಮಯದಲ್ಲಿ ಮೂಡಿ ಬರುತ್ತಿರುವ ಸೂರ್ಯ ಮತ್ತು ಮಂಗಳನ ಪ್ರಭಾವದ ಯೋಗವು ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದ್ದಾಗಿರಬಹುದು ಮತ್ತು ನಿಮಗೆ ಅತ್ಯಂತ ವೇಗವಾಗಿ ಯಶಸ್ಸನ್ನು ತಂದುಕೊಡುತ್ತದೆ. ನೀವು ದೀರ್ಘಕಾಲದಿಂದ ಯಾವುದೇ ಅವಕಾಶದ ನಿರೀಕ್ಷೆಯಲ್ಲಿದ್ದರೆ ಈಗ ಅದನ್ನು ಪಡೆದುಕೊಳ್ಳುವ ಸಮಯ ಇದಾಗಿರಬಹುದು. ಸ್ನೇಹಿತರೆ, ಹಣವು ಕೇವಲ ಅದೃಷ್ಟದಿಂದ ಮಾತ್ರ ಸಿಗುತ್ತದೆ ಎಂದು ಹಲವರು ಹೇಳುತ್ತಾರೆ. ಆದರೆ ಜ್ಯೋತಿಷ್ಯವು ಇದನ್ನೇ ಹೇಳುತ್ತದೆ. ಅದೃಷ್ಟವು ಕರ್ಮವು ಬಲವಾಗಿದ್ದಾಗ ಮಾತ್ರ ಸಾಥ್ ನೀಡುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬಂದರೆ ಅದರ ಆಧಾರವು ನಿಮ್ಮ ಪರಿಶ್ರಮ, ಸರಿಯಾದ ನಿರ್ಧಾರ ಮತ್ತು ದೇವರ ಮೇಲಿನ ನಂಬಿಕೆಯಾಗಿರುತ್ತದೆ. ಈ ಸಮಯದಲ್ಲಿ ದೇವಾನುದೇವತೆಗಳ ಇಂಥ ಕೃಪೆಯು ಲಭಿಸುತ್ತಿರುವುದು ಕಂಡುಬರುತ್ತದೆ. ಇದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡಬಹುದು ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈಗ ನಾವು ಇಲ್ಲಿ ಒಂದು ಸಣ್ಣ ಪರಿಹಾರವನ್ನು ಹೇಳಲು ಬಯಸುತ್ತೇವೆ. ಮಹಾಲಕ್ಷ್ಮಿಯ ಕೃಪೆಯಿಂದ ಬರುವ ಹಣ. ಮಹಾಲಕ್ಷ್ಮಿ ದೇವಿಯ ಕೃಪೆಯ ಅರ್ಥ ಕೇವಲ ಹಣ ಮಾತ್ರವಲ್ಲ, ಬದಲಿಗೆ ಮನೆಯಲ್ಲಿ ಸುಖ, ಶಾಂತಿ, ಸಂತೃಪ್ತಿ ಮತ್ತು ಪ್ರಗತಿಯು ಉಂಟಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಪ್ರಯತ್ನವು ಪ್ರಾಮಾಣಿಕವಾಗಿದ್ದರೆ ಮಾತಾಲಕ್ಷ್ಮಿಯ ಮೇಲೆ ನಂಬಿಕೆ ಇಡಿ ಮತ್ತು ಚಿಂತೆಯಿಂದ ಮುಕ್ತರಾಗಿರಿ. ಮುಂಬರುವ ಸಮಯವು ನಿಮಗೆ ತುಂಬ ಅದ್ಭುತವಾಗಿರುತ್ತದೆ. ಒಂದು ಸಣ್ಣ ಪರಿಹಾರವು ನಿಮಗಾಗಿ ಇಲ್ಲಿದೆ. ಪ್ರತಿ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಮಹಾಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ತಾವರೆ ಬೀಜದ ಹಾರ ಅಥವಾ ಹಳದಿ ಹೂವುಗಳನ್ನು ಅರ್ಪಿಸಿ ಮತ್ತು ಪೂರ್ಣ ನಂಬಿಕೆಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು 108 ಬಾರಿ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವು ಬಾರಿ ಜಪಿಸಿ. ಇದರೊಂದಿಗೆ ಯಾವುದೇ ಅಗತ್ಯವಿರುವವರಿಗೆ ನಿಮ್ಮ ಶಕ್ತ್ಯಾನುಸಾರ ಸಹಾಯ ಮಾಡಿ. ದಾನ ಮತ್ತು ಸತ್ಕರ್ಮಗಳು ಮನಸ್ಸನ್ನು ಸಮೃದ್ಧಗೊಳಿಸುತ್ತವೆ ಹಾಗೂ ಸಂತೋಷಮಯವಾಗಿಸುತ್ತವೆ. ಸ್ನೇಹಿತರೆ, ನೆನಪಿಡಿ, ಗ್ರಹಗಳು ದಿಕ್ಕನ್ನು ತೋರಿಸುತ್ತವೆ, ಆದರೆ ಗಮ್ಯಸ್ಥಾನವನ್ನು ತಲುಪಿಸುವ ಕೆಲಸವನ್ನು ನಿಮ್ಮ ಕರ್ಮಗಳು ಮಾಡುತ್ತವೆ. ಆದ್ದರಿಂದ ಅವಕಾಶ ಸಿಕ್ಕಾಗ ಅದನ್ನು ಗುರುತಿಸಿ, ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ದೇವರ ಮೇಲೆ ನಂಬಿಕೆಯನ್ನು ಇಡಿ. ಈ ಸಂದೇಶವು ನಿಮಗೆ ಶುಭ ಪ್ರೇರಣೆಯನ್ನು ತಂದಿದೆ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಪ್ರಾಮಾಣಿಕ ಮನಸ್ಸಿನಿಂದ ಮತ್ತು ನಿಜವಾದ ಶ್ರದ್ಧೆಯಿಂದ ಬರೆಯಿರಿ. ಶ್ರೀರಾಮನಿಗೆ ಜಯವಾಗಲಿ, ಹರ ಹರ ಮಹಾದೇವ್. ಶ್ರೀಕೃಷ್ಣನಿಗೆ ಜಯವಾಗಲಿ, ಬಜರಂಗ ಬಲಿಗೆ ಜಯವಾಗಲಿ, ಲಕ್ಷ್ಮೀ ದೇವಿಗೆ ಜಯವಾಗಲಿ. ದೇವರು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯ ಬೆಳಕನ್ನು ಕಾಯ್ದುಕೊಳ್ಳಲಿ. ಧನ್ಯವಾದಗಳು. ಆದರೆ ಕೇಳಿ, ಇಲ್ಲಿಂದ ಮುಂದೆ ನಾವು ನಿಮಗೆ ಅತ್ಯಂತ ವಿಶೇಷವಾದ ಮತ್ತು ಪ್ರಮುಖವಾದ ರಾಶಿ ಫಲದ ಬಗ್ಗೆ ತಿಳಿಸಲು ಹೋಗುತ್ತಿದ್ದೇವೆ. ಇದನ್ನು ತಿಳಿಯುವುದು ತುಂಬಾ ಮುಖ್ಯವಾಗಿದೆ. ಆದರೆ ಅದಕ್ಕಿಂತ ಮೊದಲು ಯಾವ ಭಕ್ತರು ಗುರುದೇವರ ಆಶೀರ್ವಾದವನ್ನು ಬಯಸುತ್ತಾರೋ ಅವರು ಒಮ್ಮೆ ಕಮೆಂಟ್ ಬಾಕ್ಸ್ನಲ್ಲಿ ಧನ್ಯವಾದಗಳು ಗುರುದೇವ ಎಂದು ಬರೆಯಿರಿ. ಮತ್ತು ಕೇಳಿ ಸ್ನೇಹಿತರೆ, ವ್ಯವಸ್ಥಿತ ದಿನಚರಿಯಿಂದ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ. ಇದರಿಂದ ನಿಮಗೆ ಸಂತೋಷದ ಅನುಭವವಾಗುತ್ತದೆ. ಇದರೊಂದಿಗೆ ಅತ್ತೆ ಮಾವಂದಿರ ಕಡೆಯವರೊಂದಿಗಿನ ಸಂಬಂಧಗಳಲ್ಲಿ ಮತ್ತಷ್ಟು ಮಧುರತೆ ಹೆಚ್ಚಾಗಲಿದೆ. ಯಾವುದೇ ಸಮಾರಂಭ ಇತ್ಯಾದಿಗಳಲ್ಲಿ ಭಾಗವಹಿಸುವ ಅವಕಾಶವೂ ಸಿಗಲಿದೆ. ಕೆಲವು ವಿವಾದಾತ್ಮಕ ಪರಿಸ್ಥಿತಿಗಳು ಎದುರಿಸಬೇಕಾಗಿ ಬರಬಹುದು. ಮನಸ್ಸಿನಲ್ಲಿ ಯಾವುದೇ ಅಪರಿಚಿತ ಭಯವು ನಿಮ್ಮನ್ನು ಕಾಡಬಹುದು. ಆದಾಗ್ಯೂ ಯಾವುದೇ ಆಪ್ತ ಮಿತ್ರ ಅಥವಾ ಸಂಬಂಧಿಕರು ಈ ಸಮಸ್ಯೆಯಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ. ಸ್ವಲ್ಪ ಸಮಯ ನಿಮ್ಮ ಬಗ್ಗೆ ಯೋಚಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಖಂಡಿತವಾಗಿ ವಿನಿಯೋಗಿಸಿ. ಇದರೊಂದಿಗೆ ನ್ಯಾಯಾಲಯ, ಕಚೇರಿ, ಕಮಿಷನ್ ಇತ್ಯಾದಿಗಳಲ್ಲಿ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸಮಯವು ಅನುಕೂಲಕರವಾಗಲಿದೆ. ಕೆಲಸದ ಕ್ಷೇತ್ರದಲ್ಲಿ ದಾಸ್ತಾನು ಮತ್ತು ಸಹೋದ್ಯೋಗಿಗಳು ಸಂಪೂರ್ಣ ಪರಿಶ್ರಮದಿಂದ ನಿಮ್ಮ ಕೆಲಸಗಳನ್ನು ಸೂಕ್ತವಾಗಿ ಪೂರ್ಣಗೊಳಿಸುತ್ತಾರೆ. ಸಗಟು ಅಂದರೆ ಹೋಲ್ಸೇಲ್ ವ್ಯವಹಾರದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಕಚೇರಿಯ ಚಟುವಟಿಕೆಗಳು ವ್ಯವಸ್ಥಿತವಾಗಿರುತ್ತವೆ. ಇದರೊಂದಿಗೆ ವೈವಾಹಿಕ ಸಂಬಂಧದಲ್ಲಿ ಮಧುರತೆ ಇರುತ್ತದೆ ಮತ್ತು ಸಮಯವು ಹಾಸ್ಯ ವಿನೋದದಲ್ಲಿ ಕಳೆಯುತ್ತದೆ. ಪ್ರೇಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಬರಲಿವೆ ಮತ್ತು ನಿಕಟತೆ ಹೆಚ್ಚಾಗಲಿದೆ. ಪ್ರಸ್ತುತ ಹವಾಮಾನದ ಬದಲಾಗುತ್ತಿರುವ ವಾತಾವರಣದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
ಧ್ಯಾನ ಮತ್ತು ಯೋಗದ ಕಡೆಗೆ ನೀವು ಹೆಚ್ಚಿನ ಗಮನ ಹರಿಸುವುದು ಅಗತ್ಯವಿದೆ. ಜವಾಬ್ದಾರಿಗಳ ಹೊರೆಯು ನಿಮ್ಮ ಹೆಗಲ ಮೇಲೆ ಇರಲಿದೆ. ಕುಟುಂಬದ ನಿರೀಕ್ಷೆಗಳನ್ನು ಈಡೇರಿಸುವಲ್ಲಿ ಆಯಾಸದ ಅನುಭವವಾಗಬಹುದು. ಪ್ರತಿಯೊಂದು ಕೆಲಸದಲ್ಲೂ ತಪ್ಪುಗಳನ್ನು ಹುಡುಕುವ ಅಭ್ಯಾಸವು ನಷ್ಟವನ್ನು ಉಂಟು ಮಾಡಬಹುದು. ಇದು ನಿಮ್ಮನ್ನು ಮಾನಸಿಕವಾಗಿ ದಣಿಸಬಹುದು. ಇತರರಿಂದ ಸಹಾಯವನ್ನು ಕೇಳಿ ಕೆಲಸವನ್ನು ಹಂಚಿಕೊಳ್ಳುವುದನ್ನು ಕಲಿಯಿರಿ. ಈ ಕಷ್ಟದ ಅವಧಿಯು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ. ಆದ್ಯತೆ ನೀಡಿ. ಭಾರೀ ತೂಕ ಎತ್ತುವುದರಿಂದ ದೂರವಿರಿ ಮತ್ತು ಜುಲೈನಿಂದ ನೀವು ಒಂದು ಹೊಸ ಅಂದರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಮತ್ತು ಹೊಸ ಜೀವನವನ್ನು ಪ್ರಾರಂಭಿಸಬೇಕು. ಇದೇ ನೋಡಿ, ಹಿರಿಯರ ಆಶೀರ್ವಾದವು ಒಂದು ಕವಚದಂತೆ ಕೆಲಸ ಮಾಡುತ್ತದೆ ಮತ್ತು ನೀವು ನಿಮ್ಮ ಬುದ್ಧಿವಂತಿಕೆಯ ಬಲದಿಂದ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ. ಯಾವುದೇ ಸ್ನೇಹಿತನೊಂದಿಗೆ ಮನಸ್ತಾಪ ನಡೆಯುತ್ತಿದ್ದರೆ ಅದನ್ನು ಮಧುರವಾಗಿರಿಸಲು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಮನೆಯಲ್ಲಿ ಮಗುವಿನ ಕಿಲಕಿಲ ನಗುವಿಗೆ ಸಂಬಂಧಿಸಿದ ಸುದ್ದಿ ಸಿಗುವುದರಿಂದ ಸಂತೋಷದ ವಾತಾವರಣವು ಇರುತ್ತದೆ. ಮತ್ತು ಹೌದು, ಕಾನೂನು ಕೆಲಸಗಳಲ್ಲಿ ಕೆಲವು ಗೊಂದಲಗಳು ಇರುತ್ತವೆ, ಆದರೆ ಕೆಲಸವು ಶಾಂತಿಯುತವಾಗಿ ಬಗೆಹರಿಯುತ್ತದೆ. ನಿಮ್ಮ ಪ್ರಮುಖ ವಸ್ತುಗಳನ್ನು ನೀವೇ ರಕ್ಷಿಸಿಕೊಳ್ಳಿ, ಏಕೆಂದರೆ ಅವುಗಳು ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಸಾಧ್ಯತೆ ಇದೆ. ಅಗತ್ಯವಾಗಿ ಒತ್ತಡ ತೆಗೆದುಕೊಳ್ಳುವುದು ಅಥವಾ ಕೋಪ ಮಾಡಿಕೊಳ್ಳುವುದು ಸೂಕ್ತವಲ್ಲ. ವ್ಯವಸಾಯ ಮತ್ತು ಆಫೀಸಿನ ಚಟುವಟಿಕೆಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕಾಯ್ದುಕೊಳ್ಳಲು ಸಮಯಕ್ಕೆ ಸರಿಯಾಗಿ ಒಳ್ಳೆಯದಾಗುತ್ತದೆ. ತಾಳ್ಮೆ ಮತ್ತು ಬಲವಾದ ಇಚ್ಛಾಶಕ್ತಿಯನ್ನು ಕಾಯ್ದುಕೊಳ್ಳಿ. ನಿರ್ಮಾಣ ಕ್ಷೇತ್ರ ಮತ್ತು ಸಪ್ಲೈ ಸಂಬಂಧಿಸಿದ ಜನರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ಆಫೀಸ್ನಲ್ಲಿ ಅನೇಕ ಜನರ ಕೆಲಸವನ್ನು ಒಬ್ಬರೇ ನಿಭಾಯಿಸಬೇಕಾಗಬಹುದು. ಹೊಸ ಆರ್ಡರ್ಗಳನ್ನು ಪೂರ್ಣಗೊಳಿಸಲು ಹೆಚ್ಚಿನ ಶ್ರಮ ಪಡಬೇಕಾಗುತ್ತದೆ. ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಹೊಸ ಜವಾಬ್ದಾರಿಯನ್ನು ಖಂಡಿತವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಕೆಲಸದ ಸರಿಯಾದ ನಿರ್ವಹಣೆ ಮಾಡಿ. ಪ್ರೀತಿ ವಿಷಯದಲ್ಲಿ ಒತ್ತಡ ಇರಬಹುದು. ಜವಾಬ್ದಾರಿಗಳು ರೊಮ್ಯಾನ್ಸ್ ಮೇಲೆ ಪರಿಣಾಮ ಬೀರಬಹುದು. ಪಾರ್ಟ್ನರ್ಗೆ ಸಾಕಷ್ಟು ಸಮಯ ನೀಡಲು ಸಾಧ್ಯವಾಗುವುದಿಲ್ಲ. ಇದರಿಂದ ಸಂಬಂಧದಲ್ಲಿ ದೂರ ಉಂಟಾಗಬಹುದು. ಸಿಂಗಲ್ ಜನರು ಕೆಲಸದ ಹೊರೆಯಿಂದಾಗಿ ಹೊಸ ಸಂಬಂಧದಿಂದ ದೂರ ಉಳಿಯುತ್ತಾರೆ. ಸಂಬಂಧವನ್ನು ಉಳಿಸಲು ಸಂಗಾತಿಯೊಂದಿಗೆ ಚರ್ಚಿಸಿ. ಎಲ್ಲವನ್ನೂ ಒಬ್ಬರೇ ಸಹಿಸಿಕೊಳ್ಳುವ ಅಗತ್ಯವಿಲ್ಲ. ಮತ್ತು ಹೌದು, ಮಾಂಸಖಂಡಗಳಲ್ಲಿ ಒತ್ತಡ ಮತ್ತು ಸೆಳೆತದ ಅನುಭವವಾಗಬಹುದು. ಜುಲೈ ತಿಂಗಳ ಜಿಗುಟಾದ ಹವಾಮಾನದಲ್ಲಿ ಡಿಹೈಡ್ರೇಷನ್ ಅಪಾಯವಿದೆ. ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ. ಬಿಲ್ಡರ್ ಮತ್ತು ಪ್ರಾಪರ್ಟಿ ಡೀಲರ್ ಇಂದು ಒಳ್ಳೆಯ ಲಾಭ ಗಳಿಸುತ್ತಾರೆ ಮತ್ತು ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ. ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕ್ಲೈಂಟ್ ಜೊತೆ ಜಗಳವಾಡುವುದು ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ. ಪತಿ ಪತ್ನಿ ಪರಸ್ಪರ ಸಾಮರಸ್ಯದಿಂದ ಮನೆಯ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ಕಾಯ್ದುಕೊಳ್ಳುತ್ತಾರೆ. ಯಾವುದೇ ಪ್ರೀತಿಯ ಸ್ನೇಹಿತನನ್ನು ಭೇಟಿಯಾಗುವುದರಿಂದ ಮನಸ್ಸು ತುಂಬಾ ಸಂತೋಷವಾಗಿರುತ್ತದೆ. ಆದರೆ ಹೌದು, ಇದು ನಿಮ್ಮ ಜೀವನದ ಅತ್ಯಂತ ಅದೃಷ್ಟದ ದಿನ ಎಂದು ಸಾಬೀತಾಗಬಹುದು. ಸ್ನೇಹಿತರೆ, ಇದು ಸುವರ್ಣ ಸಮಯ. 4 ಕಡೆ ಸಂತೋಷ ಇರುತ್ತದೆ. ಸಕಾರಾತ್ಮಕ ಶಕ್ತಿಯ ಉತ್ತಮ ಪ್ರಭಾವ ಇರುತ್ತದೆ. ಕುಟುಂಬದಲ್ಲಿ ಯಾವುದೇ ದೊಡ್ಡ ಉತ್ಸಾಹದ ಆನಂದದಾಯಕ ವಾತಾವರಣವು ಇರುತ್ತದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ನಿಂತು ಹೋದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಯಶಸ್ಸು ನಿಮ್ಮ ಪರವಾಗಿ ಬರಲಿದೆ. ನೀವು ಹೆಮ್ಮೆ ಪಡುತ್ತೀರಿ. ಮತ್ತು ಹೌದು, ಕೆಲಸದ ಸ್ಥಳದಲ್ಲಿ ದೊಡ್ಡ ಗೌರವವು ಸಿಗಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಉತ್ತಮ ಕೆಲಸಕ್ಕೆ ಪ್ರಸನ್ನರಾಗುತ್ತಾರೆ. ಇದರ ಪರಿಣಾಮವಾಗಿ ನಿಮಗೆ ಪ್ರಮೋಷನ್ ಸಿಗಬಹುದು. ವ್ಯಾಪಾರದಲ್ಲಿ ದೊಡ್ಡ ಲಾಭವಾಗಬಹುದು. ದೊಡ್ಡ ಹೊಸ ಒಪ್ಪಂದಗಳು ಲಭ್ಯವಾಗಲಿವೆ. ನಿಮ್ಮ ಪ್ರತಿಭೆ ಸೂರ್ಯನಂತೆ ಹೊಳೆಯುತ್ತದೆ. ನಿಮ್ಮ ಪ್ರಾಬಲ್ಯ ಯಾವಾಗಲೂ ಇರುತ್ತದೆ. ಟೆನ್ಷನ್ ತೆಗೆದುಕೊಳ್ಳುವ ಯಾವುದೇ ಅಗತ್ಯವಿಲ್ಲ. ವಾತಾವರಣವು ಉತ್ಸಾಹದಿಂದ ಕೂಡಿರುತ್ತದೆ. ವೈವಾಹಿಕ ಜೀವನದಲ್ಲಿ ಪ್ರೇಮ ಮತ್ತು ಸಾಮರಸ್ಯದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಕುಟುಂಬದಲ್ಲಿ ಹೊಸ ಮಗುವಿನ ಆಗಮನದ ದೊಡ್ಡ ಸಿಹಿ ಸುದ್ದಿ ಸಿಗಬಹುದು. ಸಿಂಗಲ್ ಜನರ ಜೀವನದಲ್ಲಿ ನಿಜವಾದ ಮತ್ತು ಪಾರದರ್ಶಕ ಸಂಬಂಧ ಬರಲಿದೆ. ಪ್ರೀತಿ ಹೆಚ್ಚಾಗುತ್ತದೆ. ಶಕ್ತಿ ಉಳಿಯುತ್ತದೆ. ಹಳೆಯ ಕಾಯಿಲೆಯಿಂದ ಪರಿಹಾರವೂ ಸಿಗಬಹುದು, ಏಕೆಂದರೆ ಹವಾಮಾನವು ಸ್ವಲ್ಪ ವಿರುದ್ಧವಾಗಿ ಕಂಡುಬರುತ್ತಿದೆ. ಮತ್ತು ಹೌದು, ಈ ವಿಷಯಗಳನ್ನು ನೀವು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಯಾವುದೇ ವಿಷಯದ ಬಗ್ಗೆ ಸ್ವತಃ ತಾನೇ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳುವುದು ಮಾರಕ ಎಂದು ಸಾಬೀತಾಗಬಹುದು. ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುವ ಮುನ್ನ ವೈದ್ಯರ ಸಲಹೆ ಪಡೆಯಿರಿ. ಇಲ್ಲದಿದ್ದರೆ ತೊಂದರೆಗೆ ಸಿಲುಕಬಹುದು. ನಿಮ್ಮ ಮನೆಯಿಂದ ಸಂಬಂಧಿಸಿದ ಹೂಡಿಕೆ ನಿಮಗೆ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ. ದೂರದ ಸಂಬಂಧಿಕರಿಂದ ಹಠಾತ್ತನೆ ಬಂದ ಯಾವುದೇ ಸಂದೇಶ ಇಡೀ ಕುಟುಂಬಕ್ಕೆ ರೋಮಾಂಚನಕಾರಿಯಾಗಿರುತ್ತದೆ. ರೊಮ್ಯಾನ್ಸ್ಗೆ ಹಿನ್ನಡೆಯಾಗಬಹುದು ಮತ್ತು ನಿಮ್ಮ ಅಮೂಲ್ಯವಾದ ಉಡುಗೊರೆಗಳು ಇಂದು ಮಂತ್ರದಂಡದಂತೆ ಕೆಲಸ ಮಾಡಲು ವಿಫಲವಾಗುತ್ತವೆ. ಹೊಸ ಆರಂಭದ ಯೋಜನೆಗಳು ನಿರೀಕ್ಷಿತ ಫಲಿತಾಂಶಗಳನ್ನು ನೀಡುವುದಿಲ್ಲ. ಮನೆಯ ಕಿರಿಕಿರಿ ಸದಸ್ಯರೊಂದಿಗೆ ಹರಟೆ ಹೊಡೆಯುವ ಮೂಲಕ ಇಂದು ನೀವು ನಿಮ್ಮ ಬಿಡುವಿನ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು.
ಸ್ವತಃ ಒತ್ತಡಕ್ಕೊಳಗಾಗುವ ಕಿರಿಕಿರಿಯನ್ನು ನೀವು ಅನಗತ್ಯವಾಗಿ ನಿಮ್ಮ ಜೀವನದ ಸಂಗಾತಿ ಮೇಲೆ ತೋರಿಸಬಹುದು. ಸ್ನೇಹಿತರೆ, ಒಂದು ಉಪಾಯವಿದೆ. ನಿಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಮನೆಯಲ್ಲಿ ಇಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ನೋಡಿ, ಹಣ ಮತ್ತು ಆಸ್ತಿ ವಿಷಯಗಳಲ್ಲಿ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಬೆಳವಣಿಗೆ ಕಾಣಲು ಸಿಗಬಹುದು. ಆದರೆ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಕುಟುಂಬದ ಜನರು ಬೆಂಬಲವಾಗಿರುತ್ತಾರೆ, ಆದರೆ ಸ್ವಲ್ಪ ಒಳ್ಳೆಯ ಮಾತುಗಳನ್ನಾಡಿ. ಬಿಸ್ನೆಸ್ ಏನಿದೆಯೋ ನಿಮ್ಮ ಬಿಸ್ನೆಸ್ ಕೂಡ ಅಂದರೆ ತುಂಬಾ ಚೆನ್ನಾಗಿರಲಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.